ಈಗ 9ನೇ ತರಗತಿಯಲ್ಲಿ ಏನಾಗುತ್ತೆ ಅಂದ್ರೆ ಲಾಸ್ಟ್ ಪಾಠ ರಾಷ್ಟ್ರಧ್ವಜದ ನೀತಿ ಸಂಹಿತೆ ಮತ್ತೆ ಕೋಮು ಸಂವಾದತೆ. ಕೋಮು ಅಂತ ಹೇಳಿದ್ರೆ ಏನಾಗುತ್ತೆ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಅರ್ಥಾಯ್ತಾ ವಿವಿಧತೆಯ ಅರ್ಥಾಯ್ತಾ ಭಾಷೆಯುಳ್ಳ, ವಿವಿಧತೆಯ ಜನಾಂಗವುಳ್ಳ, ವಿವಿಧತೆಯ ಧರ್ಮವುಳ್ಳ ರಾಷ್ಟ್ರವಾಗಿರ್ತದೆ. ಅದಕ್ಕೆ ಜಾತ್ಯತೀತ ರಾಷ್ಟ್ರ ಅಂತ ಕರೀತಾರೆ. ನೀವು ಹಿಂದಿನ ತರಗತಿಯಲ್ಲಿ ಏನ್ ಮಾಡ್ತೀವಿ, ರಾಷ್ಟ್ರ ಧ್ವಜ ಮತ್ತೆ ರಾಷ್ಟ್ರ ಗೀತೆ ಬಗ್ಗೆ ಇತಿಹಾಸ ತಿಳ್ಕೊಂಡಿದ್ದೀವಿ. ಅರ್ಥ ಆಯ್ತಾ? ನಮ್ಮ ಭಾರತ ದೇಶದಲ್ಲಿ ಎಲ್ಲಾ ವಿಶ್ವದ ಎಲ್ಲಾ ರಾಷ್ಟ್ರಗಳಲ್ಲೂ ಕೂಡ ಅರ್ಥ ಆಯ್ತಾ ತನ್ನದೇ ಆದ ಒಂದು ರಾಷ್ಟ್ರ ಧ್ವಜ, ರಾಷ್ಟ್ರಗೀತೆ, ಅವ್ರದೇ ಆದ ರಾಷ್ಟ್ರ ಚಿಹ್ನೆಗಳು. ಈಗ ನಮ್ಮ ಭಾರತದಲ್ಲಿ ರಾಷ್ಟ್ರಗೀತೆ ಯಾವುದು? ಜನಗಣಮನ. ಅರ್ಥ ಆಯ್ತಾ? ರಾಷ್ಟ್ರೀಯ ಪ್ರಾಣಿ ಯಾವುದು? ಹುಲಿ. ರಾಷ್ಟ್ರೀಯ ಪಕ್ಷಿ ಯಾವುದು? ನವಿಲು. ರಾಷ್ಟ್ರೀಯ ಹಣ್ಣು ಯಾವುದು? ಅರ್ಥ ಆಯ್ತಾ? ರಾಷ್ಟ್ರೀಯ ಮರ ಯಾವುದು? ರಾಷ್ಟ್ರೀಯ ಕ್ರೀಡೆ. ಹೀಗೆ ಪ್ರತಿಯೊಂದು ರಾಷ್ಟ್ರದಲ್ಲಿ ಕೂಡ ತನ್ನದೇ ಆದ ಒಂದು ರಾಷ್ಟ್ರ ಧ್ವಜ ಮತ್ತೆ ನೀತಿ ನಿಯಮಗಳನ್ನ ಮಾಡ್ಕೊಂಡಿರ್ತದೆ. ನಮ್ಮ ದೇಶದಲ್ಲಿ ಏನಾಗುತ್ತೆ ಅಂದ್ರೆ ರಾಷ್ಟ್ರ ಧ್ವಜ ಸ್ವತಂತ್ರ ಪೂರ್ವ ನಮ್ಮನ್ನ ಯಾರು ಆಡ್ತಾ ಇದ್ರು? ಫಸ್ಟ್ ಬ್ರಿಟಿಷ್ ಆಡ್ತಾ ಇದ್ರು. ಅವಾಗ ಏನಾಯ್ತು ಅಂತ ಹೇಳಿದ್ರೆ ರಾಷ್ಟ್ರ ಧ್ವಜದ ತನ್ನದೇ ಆದ ಒಂದು ಇತಿಹಾಸ ಉಳ್ಳ ಅಂತ ರಾಷ್ಟ್ರದಲ್ಲಿ ಫಸ್ಟ್ ಸಿಪಾಯಿ ಇದ್ದಂಗೆ 1857ರಲ್ಲಿ ಸ್ವತಂತ್ರಕ್ಕಾಗಿ ಹೋರಾಟ ಮಾಡ್ತಾ ಇರ್ಬೇಕಾದ್ರೆ ರಾಷ್ಟ್ರ ಧ್ವಜದ ಒಂದು ಪರಿಕಲ್ಪನೆ ಬರ್ತಾ ಇರ್ತದೆ. ಒಂದು ಯಾವುದೇ ಒಂದು ಹೋರಾಟ ಮಾಡ್ಬೇಕಾದ್ರೂ ಕೂಡ ಒಂದು ಧ್ವಜ ಇರಬೇಕು. ಫಾರ್ ಎಕ್ಸಾಂಪಲ್ ನಾವೆಲ್ಲ ಸ್ಪೋರ್ಟ್ಸ್ ಹೋಗ್ತೀವಿ, ನೋಡಿದಿರಲ್ವ? ತನ್ನದೇ ನಮ್ಮ ಸ್ಕೂಲಿಂದ ಒಂದು ಧ್ವಜ ಇರುತ್ತೆ. ಅರ್ಥ ಆಯ್ತಾ? ಬೇರೆ ಬೇರೆ ಸ್ಕೂಲಿಂದ ಅವ್ರದೇ ಆದ ಒಂದು ಧ್ವಜಗಳನ್ನ ಮಾಡ್ಕೊಂಡಿರ್ತಾರೆ. ಅದಲ್ಲ, ಹಂಗೆ ಒಂದು ತನ್ನದೇ ಆದ ನಮ್ಮ ರಾಷ್ಟ್ರದಲ್ಲಿ ರಾಷ್ಟ್ರದ ಫಸ್ಟ್ ಏನಾಗುತ್ತೆ 1906ರಲ್ಲಿ ಇದು ಕಲ್ಪನೆ ಹುಟ್ಟಿರ್ತದೆ. ಅರ್ಥ ಆಯ್ತಾ? ನಮಗೆ ಬೇಕು ಈ ಕಡೆ ನಮ್ಮ ಏನು ಧ್ವಜವನ್ನ ಏನ್ ಮಾಡ್ಬೇಕು, ಸ್ವತಂತ್ರಕ್ಕಾಗಿ ಹೋರಾಟ ಸಿಪಾಯಿ ಇದ್ದಂಗೆ ನಡೀತಲ್ಲ, ಅವಾಗ ಏನಾಗುತ್ತೆ ಮೇಡಮ್ ಕಾಮ ಅವರು ಏನ್ ಮಾಡ್ತಾರೆ, ಒಂದು ಸ್ವತಂತ್ರದ ಒಂದು ನಮ್ಮ ರಾಷ್ಟ್ರ ಧ್ವಜವನ್ನ ಇದು ಮಾಡ್ತಾರೆ. ಕ್ರಮೇಣ ಏನಾಗುತ್ತೆ ಅಂತ ಹೇಳಿದ್ರೆ ಫಸ್ಟ್ ಧ್ವಜ ಪ್ರಿಪೇರ್ ಮಾಡ್ಬೇಕಾದ್ರೆ 1921ರಲ್ಲಿ ವಿಜಯವಾಡ ಅಂತ ಗಾಂಧೀಜಿಯವರ ಮಹತ್ವದಲ್ಲಿ ಒಂದು ಕೇಸರಿ ಬಿಳಿ ಹಸಿರು ಇದ್ರೆ ಅದರೊಳಗೆ ಏನಾಗುತ್ತೆ ಅಂದ್ರೆ ಒಂದು ಸ್ವದೇಶಿ ಚಳವಳಿ ಸ್ಟಾರ್ಟ್ ಆಗ್ತಾ ಇರ್ತದೆ. ಸ್ವದೇಶಿ ಚಳವಳಿ ಅಂತ ಹೇಳಿದ್ರೆ ನಾವು ಬೇರೆ ಪರಕೀಯರನ್ನು ನಮ್ಮನ್ನು ಆಳ್ಬೇಕಾದ್ರೆ ಅರ್ಥ ಆಯ್ತಾರೆ, ಅವ್ರನ್ನ ಓಡಿಸ್ಬೇಕು ಅಂತ ಹೇಳಿದ್ರೆ ಬೇರೆ ರಾಷ್ಟ್ರದ ಯಾವುದೇ ಉತ್ಪನ್ನಗಳನ್ನ ನಾವು ಬಳಕೆ ಮಾಡಬಾರ್ದು. ಇವತ್ತು ಬಟ್ಟೆ ಕೂಡ ಬಳಕೆ ಮಾಡಬಾರ್ದು ಅಂತೇಳಿ ಖಾದಿ ಹತ್ತಿ ನೂಲಿನ ಚರಕ ನೋಡಿದಿರಲ್ಲ, ಗಾಂಧೀಜಿ ಚರಕ ಮಾಡ್ತಾರೆ, ಮಧ್ಯೆ ಚರಕವನ್ನ ಇಟ್ಟು ಇದು ಮಾಡ್ತಾರೆ. ಕ್ರಮೇಣ ಏನಾಗುತ್ತೆ ಅಂದ್ರೆ 1947ರಲ್ಲಿ ಏನಾಗುತ್ತೆ ಅಂದ್ರೆ ತನ್ನದೇ ಒಂದು ರಾಷ್ಟ್ರ ಧ್ವಜವನ್ನ ಇದು ಮಾಡ್ತಾರೆ. ಅಂದ್ರೆ ಕೇಸರಿ ಬಿಳಿ ಹಸಿರು ಮಧ್ಯ ಚಕ್ರ. ಅರ್ಥ ಆಯ್ತಾ? ಕೇಸರಿ ಏನಂತ ಸೂಚಿಸ್ತಾ ಇರುತ್ತೆ? ತ್ಯಾಗವನ್ನು ಮಾಡ್ತಾ ಇರುತ್ತೆ. ಅದು ಇದು ಏನು ಬಿಳಿ ಸತ್ಯ, ಶಾಂತಿ ಮತ್ತೆ ಸಮೃದ್ಧಿಯನ್ನು ಸೂಚಿಸ್ತಾ ಇರ್ತದೆ. ಆಮೇಲೆ ಹಸಿರು ಸಮೃದ್ಧಿ ಸೂಚಿಸ್ತಾ ಇರ್ತದೆ. ಮಧ್ಯ ಚಕ್ರ ಇದೆಯಲ್ಲ ಅದೇನು ಸೂಚಿಸ್ತಾ ಇರ್ತದೆ? ಆಶದ ಅಂದ್ರೆ 24 ಗೆರೆ 24 ಗಂಟೆ ಕೂಡ ಒಂದು ಪ್ರಗತಿಯ ದ್ಯೋತಕವಾಗಿ ಒಂದು ಇದು ಮಾಡ್ತಾ ಇರ್ತಾರೆ. ಇದು ನಮ್ಮ ರಾಷ್ಟ್ರ ಧ್ವಜದ ನೀತಿ. ಈಗ ನಿಮಗೆ ನೀತಿ ಸಂಹಿತೆ ಹೇಗಿರಬೇಕು? ನಾವು ಯಾವಾಗ ಸಾಮಾನ್ಯವಾಗಿ ಏನಾಗುತ್ತೆ, ರಾಷ್ಟ್ರ ಧ್ವಜವನ್ನು ನಾವು ಯಾವಾಗ ಆರಿಸ್ತೀವಿ? ರಾಷ್ಟ್ರೀಯ ವರ್ಷಕ್ಕೆ 2 ಸರಿ ರಾಷ್ಟ್ರೀಯ ಹಬ್ಬಗಳಲ್ಲಿ ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ ಮತ್ತೆ ಜನವರಿ 26 ಗಣರಾಜ್ಯೋತ್ಸವ ಆಚರಿಸ್ತೀವಿ. ಮತ್ತೆ ಯಾವಾಗ ಆಚರಿಸ್ತೀವಿ? ಯಾವಾಗ ಆರಿಸ್ತೀವಿ? ಯಾವಾಗಲಾದ್ರೂ ನಾವೇನಾದ್ರು ಯಾರೋ ಗಣ್ಯ ವ್ಯಕ್ತಿಗಳು ನಮ್ಮ ಕೆಲಸ ಏನೋ ಉನ್ನತ ಹುದ್ದೆಯಲ್ಲಿ ಇರುವಂತ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ಯಾವ್ದಾರ ಮಂತ್ರಿ ಇದ್ದಾಗ ಏನಾಗುತ್ತೆ ಅರ್ಧ ಧ್ವಜವನ್ನ ಆರಿಸ್ತಾರೆ. ಅರ್ಥ ಇದಕ್ಕೆ ನೀತಿ ಸಂಹಿತೆ ಹೇಗೆ ಆರಿಸ್ಬೇಕು ಅಂತ. ರಾಷ್ಟ್ರ ಧ್ವಜ ಆರಿಸ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಯಾವುದೇ ಒಂದು ಕಟ್ಟಡದ ಮೇಲೆ ಆರಿಸ್ಬೇಕು ಅಂತ. ಅರ್ಥ ಅದಕ್ಕೆ ಒಂದು ನೀತಿ ಏನೇನಿರುತ್ತೆ ಅಂತ ಹೇಳ್ತೇವೆ ನೋಡಿ. ರಾಷ್ಟ್ರೀಯ ಭಾವೈಕ್ಯತೆಯ ಶೈಕ್ಷಣಿಕವಾಗಿ ಮೌಲ್ಯಗಳನ್ನು ಪಡೆದಿದ್ದು ನಮ್ಮಲ್ಲಿ ವಿಶೇಷವಾದ ಸ್ಥಾನಮಾನವನ್ನ ಪಡೆದಿರುತ್ತದೆ. ಅರ್ಥಾತ್ ಈಗ ರಾಷ್ಟ್ರೀಯ ಧ್ವಜ ಏನಾಗುತ್ತೆ ಅಂದ್ರೆ ವಿಶೇಷವಾದ ಒಂದು ಸ್ಥಾನಮಾನವನ್ನ ಪಡೆದಿರುತ್ತದೆ. ನೀತಿ ಸಂಹಿತೆ ಏನೇನಿರುತ್ತೆ ಅಂದ್ರೆ ಪ್ರತಿಯೊಂದು ರಾಷ್ಟ್ರವು ತನ್ನದೇ ಆದ ವಿಶಿಷ್ಟ ರಾಷ್ಟ್ರ ಧ್ವಜವನ್ನು ಹೊಂದಿರುತ್ತದೆ. ರಾಷ್ಟ್ರೀಯ ಚಿಹ್ನೆಗಳಲ್ಲಿ ರಾಷ್ಟ್ರ ಧ್ವಜವು ಒಂದು. ನಮ್ಮ ರಾಷ್ಟ್ರೀಯ ಚಿಹ್ನೆ ಯಾವುದು? ರಾಷ್ಟ್ರೀಯ ಚಿಹ್ನೆ ಯಾವುದು?
4 ಮುಖಗಳುಳ್ಳ ಸಿಂಹ, ಮಧ್ಯೆ ಅಶೋಕ ಸ್ತಂಭ, ಧರ್ಮಚಕ್ರ ಇರುತ್ತೆ. ಅರ್ಥ ಆಯ್ತಾ? ಅತ್ಯಂತ ಗೌರವಿತವಾದದ್ದು. ಅರ್ಥ ಆಯ್ತಾ? ರಾಷ್ಟ್ರಧ್ವಜವನ್ನು ಗೌರವಿಸುವುದು, ಸಂರಕ್ಷಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ನಮ್ಮ ಭಾರತ ಪ್ರಜೆಯಾದಾದ್ಮೇಲೆ ರಾಷ್ಟ್ರಧ್ವಜಕ್ಕೆ ಗೌರವ ಕೊಡುವಂಥದ್ದು. ಅದು ಯಾವುದೇ ರೀತಿ ಏನು ಕಾಯಕಲ್ಪಗಳಿಗೆ ಚ್ಯುತಿ ಬರ್ದಂಗೆ ಅದನ್ನು ಕಾಪಾಡುವಂಥದ್ದು. ಈಗ ರಾಷ್ಟ್ರಧ್ವಜವನ್ನು ಏನು ಮಾಡ್ತೀವಿ ಅಂದರೆ ನಮ್ಮ ಭುಜದಿಂದ ಕೆಳಗೆ ಇಳಿಸೋದೇ ಇಲ್ಲ. ಅರ್ಥ ಆಯ್ತಾ? ಅದು ಸೇಫ್ ಆಗಿ ಸಂರಕ್ಷಿಸಿ ಇಡ್ತಾ ಇರ್ತಾರೆ. ನಮ್ಮ ದೇಶದ ರಾಷ್ಟ್ರಧ್ವಜವು 3 ಬಣ್ಣಗಳಿಂದ ಕೂಡಿದ್ದು ತಿರಂಗ ಎಂದೇ ಖ್ಯಾತಿ ಪಡೆದಿದೆ. ಅರ್ಥ ಆಯ್ತಾ? ತಿರಂಗ ಅಂದ್ರೇನು? 3 ಬಣ್ಣಗಳಿಂದ ಕೂಡಿರುತ್ತದೆ. ನಮ್ಮ ರಾಷ್ಟ್ರವನ್ನು 1947 ಜುಲೈ 22ರಂದು ರಾಜ್ಯಾಂಗ ರಚನಾ ಸಮಿತಿಯಲ್ಲಿ ಅಂಗೀಕರಿಸ್ತಾರೆ. ರಾಷ್ಟ್ರಧ್ವಜನ ಯಾವಾಗ ಅಂಗೀಕಾರ ಮಾಡ್ತಾರೆ? 47 ಜುಲೈ 22ರಂದು ಅಂಗೀಕಾರ ಮಾಡ್ತಾರೆ. ರಾಷ್ಟ್ರಧ್ವಜದಲ್ಲಿ ಮೇಲಿನಿಂದ ಅನುಕ್ರಮವಾಗಿ ಕೇಸರಿ, ಬಿಳಿ, ಹಸಿರು ಬಣ್ಣಗಳನ್ನು ಹೊಂದಿದ್ದು ಮಧ್ಯದಲ್ಲಿ ಬಿಳಿಯ ಪಟ್ಟಿಯ ನಡುವೆ ಕಡು ನೀಲಿ ಬಣ್ಣದ ಅಶೋಕ ಚಕ್ರವಿದೆ. ಈ ಚಕ್ರಗಳಲ್ಲಿ 24 ಗೆರೆಗಳಿವೆ. ಈ ಗೆರೆಗಳು ದಿನದ 24 ಗಂಟೆಗಳನ್ನು ಸೂಚಿಸುತ್ತದೆ. ಅಂದರೆ ಸ್ವತಂತ್ರಕ್ಕಾಗಿ ಹೋರಾಡಿದ 24 ಗಂಟೆ ಕೂಡ ಇರ್ತಾರೆ. ಕೇಸರಿ ಬಣ್ಣವು ಧೈರ್ಯ, ಭಕ್ತಿ ಮತ್ತು ತ್ಯಾಗಗಳನ್ನು, ಬಿಳಿ ಬಣ್ಣವು ಸತ್ಯ ಮತ್ತು ಶಾಂತಿಯನ್ನು, ಹಸಿರು ಬಣ್ಣವು ಸಮೃದ್ಧಿಯನ್ನು ಸೂಚಿಸುತ್ತದೆ. ಕೇಸರಿ, ಬಿಳಿ, ಹಸಿರು ಏನೇನು ಸೂಚಿಸ್ತವೆ ಅಂತ ಹೇಳಿದ್ದಾರೆ ನೋಡಲಿ. ಅಶೋಕ ಚಕ್ರವು ದೇಶದ ಜನಸಾಮಾನ್ಯರ ಆಶೋತ್ತರಗಳ ಪೂರೈಸುವ ಪ್ರಗತಿಯ ದ್ಯೋತಕವಾಗಿರುತ್ತದೆ. ಪ್ರಗತಿ ಅಂದರೆ ಉದ್ದಕ್ಕೆ ಹೋಗ್ತಾ ಇರೋಂಥದ್ದು. ಅಂದರೆ ಕ್ರಮೇಣವಾಗಿ ಅದನ್ನು ಪ್ರತಿನಿತ್ಯ ಅಭಿವೃದ್ಧಿ ಹೊಂದಲಿಕ್ಕೆ ಕಾರಣ ಆಗ್ತಾ ಇರುತ್ತೆ ಅಂತ. ಈ ಚಕ್ರವು ನಿಲ್ಲದೆ ಸದಾ ಕಾಲ ಚಲಿಸುವಂತಹದ್ದಾಗಿದೆ. ಅಂದರೆ 24 ಗಂಟೆಯಲ್ಲಿ ಕೂಡ ಅಭಿವೃದ್ಧಿ ಆಗಬೇಕು, ಪ್ರಗತಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇದು ಮಾಡ್ತೀವಿ. ಈ ಕಾರಣಕ್ಕಾಗಿ ನಮ್ಮ ಸ್ವತಂತ್ರ ಭಾರತದ ಧ್ವಜದಲ್ಲಿ ಚಕ್ರವನ್ನು ಸೇರಿಸಲಾಗಿದೆ. ಮತ್ತೇನಾಗಿತ್ತು? ಚರಕ ಇತ್ತು. ರಾಷ್ಟ್ರಧ್ವಜದ ಮೇಲೆ ಚರಕ. ಗಾಂಧೀಜಿ ನೇಯುವಂಥ ಸ್ವದೇಶಿ ಚಳವಳಿ ಆದಾಗ ಚರಕ ನಾಡ್ತದೆ. ಈಗ ಒಂದು ಧರ್ಮಚಕ್ರವನ್ನ ಅಶೋಕ ಸ್ತಂಭ ಇದೆಯಲ್ಲ, ಅದ್ರ ಕೆಳಗೆ ಚಕ್ರ ಇದೆ. ಅರ್ಥ ಆಯ್ತಾ? ಈ ಚಕ್ರವನ್ನು ಸಾರನಾಥದ ಅಶೋಕ ಸ್ತಂಭದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅರ್ಥ ಆಯ್ತಾ? ರಾಷ್ಟ್ರಧ್ವಜ ತಯಾರಿಸಲು ಹತ್ತಿಯಿಂದ ತಯಾರಿಸಿದ ಖಾದಿ ಬಟ್ಟೆಯನ್ನು ಉಪಯೋಗಿಸಬೇಕು. ಯಾವುದೇ ಪಾಲಿಸ್ಟರ್, ನಾವೆಲ್ಲ ಪಾಲಿಸ್ಟರ್ ಅಲ್ಲಿ ಇಲ್ಲಿ ಮಾಡ್ತಾ ಇರ್ತೀವಿ ಬಿಡಿಲ್ಲ, ಪ್ಲಾಸ್ಟಿಕ್ನ ಈ ವರ್ಷ ಸಮೃದ್ಧವಾಗಿ ಇದು ಮಾಡಿದ್ದಾರೆ, ನಿಷೇಧ ಮಾಡಿದ್ದಾರೆ. ಯಾವುದೇ ಒಂದು ರಾಷ್ಟ್ರಧ್ವಜವನ್ನು ಇದು ಮಾಡಬೇಕಂದ್ರೆ ಖಾದಿ ಬಟ್ಟೆಯಲ್ಲೇ ಇದು ಮಾಡಬೇಕು. ಅದಕ್ಕೆ ಯಾರು ಬೇಕು ಅವರು ನೇಯಂಗಿಲ್ಲ. ಅದು ಅಂದರೆ ಲೈಸೆನ್ಸ್ ತಗೊಂಡಿರೋರು, ಅನುಮತಿ ತಗೊಂಡಿರೋಂಥ ಮಾತ್ರ ರಾಷ್ಟ್ರಧ್ವಜವನ್ನು ಮಾರೋದಾಗಲಿ ತಯಾರು ಮಾಡೋದೇ ಆಗಲಿ ಮಾಡಬೇಕು. ಇಲ್ಲಾಂದರೆ ಬೇರೆ ಬಟ್ಟೆ ಅಂಗಡಿಗಳೆಲ್ಲ ಸಿಕ್ಬಿಡೋದು. ಅರ್ಥ ಆಯ್ತಾ? ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಇಡೀ ರಾಷ್ಟ್ರಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಖಾದಿ ನಿಗಮ ಇದೆಯಲ್ಲ, ಅಲ್ಲಿ ತಯಾರು ಮಾಡ್ತಾ ಇರ್ತಾರೆ. ರಾಷ್ಟ್ರಧ್ವಜ ತಯಾರಿಸಲು ಹತ್ತಿಯಿಂದ ತಯಾರಿಸಿದ ಖಾದಿ ಬಟ್ಟೆಯನ್ನು ಉಪಯೋಗಿಸಿ ಇದರ ಉದ್ದ ಅಗಲ 3:2 ಅನುಪಾತದಲ್ಲಿರುತ್ತದೆ. ಫಾರ್ ಎಕ್ಸಾಂಪಲ್ ಏನಾಗುತ್ತೆ? 3:2 ಅಂತ ಹೇಳಿದ್ರೆ ನೋಡಿ, 3 ಅಡಿ ಅಗಲ ಇದ್ರೆ ಅಗಲ ಎಷ್ಟಿರುತ್ತೆ? 2 ಇರ್ತದೆ. ಉದ್ದ ಎಷ್ಟಿದ್ರೆ 3 ಇದ್ರೆ ಇದು 2 ಇರುತ್ತೆ. ಅರ್ಥ ಆಯ್ತಾ? ಈಗ 6 ಇದ್ರೆ ಎಷ್ಟಿರ್ತಿದ? 4 ಆಗುತ್ತೆ. 4 ಅಡಿ ಅಂದ್ರೆ ಅನುಪಾತಕ್ಕೆ ಅನುಗುಣವಾಗಿ 3:2 ಅನುಪಾತಕ್ಕೆ ಹೋಗಿ ರಾಷ್ಟ್ರಧ್ವಜವನ್ನು ಮಾಡಬೇಕು. ಈಗ ಚೌಕಾಕಾರವಾಗಲಿ ಇಲ್ಲ ಉದ್ದವಾಗಿರುವಂಥದ್ದು, ಈ ಬೇರೆ ಬೇರೆ ಧ್ವಜಗಳನ್ನೆಲ್ಲ ಮಾಡ್ತೀವಿ ನೋಡಿದಿಲ್ಲ. ಈ ಚೌಕ ಇದಿರಲ್ಲ, ಆಯತಾಕಾರದಲ್ಲಿ 3:2ಗೋಸ್ಕರ ಅನುಪಾತದಲ್ಲಿ ರಾಷ್ಟ್ರಧ್ವಜವನ್ನು ಮಾಡ್ತಾ ಇದ್ದೀವಿ. ರಾಷ್ಟ್ರಧ್ವಜ ಆರಿಸುವ ತಕ್ಷಣ ಗೌರವ ವಂದನೆ ಸೂಚಿಸಬೇಕು. ರಾಷ್ಟ್ರಗೀತೆನ ನಾವೇನ್ ಮಾಡ್ತೀವಿ ನೋಡಿದಿಲ್ಲ, ಸ್ವತಂತ್ರ ಫ್ಲಾಗ್ ಹಾಸ್ಟ್ ಮಾಡಿದ ತಕ್ಷಣ ಏನ್ ಮಾಡ್ತೀವಿ? ನ್ಯಾಷನಲ್ ಸಲ್ಯೂಟ್ ಕೊಟ್ಟು ರಾಷ್ಟ್ರಗೀತೆ ಹೇಳ್ತಾ ಇರ್ತೀವಿ. ರಾಷ್ಟ್ರಗೀತೆ ಆಡ್ಬೇಕಾದ್ರೆ ಎಷ್ಟು ಸೆಕೆಂಡಲ್ಲಿ ಆಡಬೇಕು? 48ರಿಂದ 50 ಸೆಕೆಂಡಲ್ಲಿ ಸಲ್ಯೂಟ್ ಮಾಡಿಕೊಂಡು ರಾಷ್ಟ್ರಗೀತೆಯನ್ನು ಆಡಬೇಕು. ಅರ್ಥ ಆಯ್ತಾ? ಧ್ವಜ ಹಾರಿಸುವ ಸರಿಯಾದ ಕ್ರಮ ಪದ್ಧತಿ ಹೇಗಿರುತ್ತೆ ಅಂತ. ನಾವು ಧ್ವಜ ಹಾರಿಸ್ಬೇಕಂದ್ರೆ ನಾವೇನ್ ಮಾಡ್ತೀವಿ? ಏನೇನು ಇದನ್ನು ಅನುಸರಿಸಬೇಕು ಅಂತ.
ಗೌರವಿತವಾದ ಎಲ್ಲರಿಗೂ ಕಾಣುವಂತ ಸ್ಥಳದಲ್ಲಿ ಧ್ವಜವನ್ನು ಹಾರಿಸಬೇಕು. ನಾವು ನಮ್ಮ ಶಾಲೆಯಲ್ಲಿ ಎಲ್ಲಿ ಆಚರಿಸ್ತೀವಿ? ಶಾಲೆ ಮುಂದ್ಗಡೆ ಒಂದು ಫ್ಲಾಗ್ ಕಟ್ಟೆ ಕಟ್ಬಿಟ್ಟು ಅಲ್ಲಿ ಆಚರಿಸ್ತೀವಿ, ಅದಲ್ವಾ? ನೆಕ್ಸ್ಟ್, ಧ್ವಜವನ್ನು ಏರಿಸುವಾಗ ಚುರುಕಾಗಿಯೂ ಇಳಿಸುವಾಗ ನಿಧಾನವಾಗಿಯೂ ವಿಧಿವತ್ತಾಗಿ ಗೌರವದಿಂದ ನೆರವೇರಿಸಬೇಕು. ನಾವು ಫ್ಲಾಗ್ ಏನು ಮಾಡ್ತೀವಿ? ಫಸ್ಟ್ ಕಟ್ಟಿಬಿಟ್ಟು ಆಮೇಲೆ ಹಾರಿಸ್ತೀವಿ. ನಾವು ಅಕಸ್ಮಾತ್ ಏರಿಸ್ಬೇಕು ಅಂದರೆ ಯಾವಾಗ ಹೆಂಗೆ ಏರಿಸ್ಬೇಕು? ದಡಬಡ ಚುರುಕಾಗಿ ಏರಿಸ್ತಾ ಇರಬೇಕು. ಇಳಿಸ್ಬೇಕಾದ್ರೆ ರಾಷ್ಟ್ರಗೀತೆ ಹೇಳ್ಕೊಂಡೇ ನಿಧಾನವಾಗಿ ಇಳಿಸ್ಬೇಕು. ಇದು ನೀತಿ. ಕೇಸರಿ ಬಣ್ಣವು ಮೇಲ್ಮುಖವಾಗಿ, ಹಸಿರು ಬಣ್ಣವು ಕೆಳಮುಖವಾಗಿ ಇರುವಂತೆ ಹಾರಿಸಬೇಕು. ಇದು ಬಹಳ ಅಫೆನ್ಸ್. ಇದು ಹಾರಿಸ್ಬೇಕಾದ್ರೆ ಪೇಪರಲ್ಲಿ ಟಿವಿಯಲ್ಲೆಲ್ಲ ನೋಡ್ತಾ ಇರ್ತಿರೋದಲ್ಲ, ಈ ಶಾಲೆಯಲ್ಲಿ ಉಲ್ಟಾ ಹಾರಿಸಿದ್ರು ಅಂತ ಅರ್ಥ ಆಯ್ತಾ? ಅದಕ್ಕೋಸ್ಕರ ಏನು ಮಾಡಬೇಕು? ಕೇಸರಿ ಬಣ್ಣ ಮೇಲೆ ಇರಬೇಕು, ಬಣ್ಣ ಕೆಳಗಿರುವಂತೆ ಹಾರಿಸಬೇಕು. ಇದು ಕ್ರಮ. ರಾಷ್ಟ್ರಧ್ವಜದ ಪ್ರದರ್ಶನದಲ್ಲಿ ಗಮನಿಸಬೇಕಾದ ಅಂಶಗಳು ಏನೇನು ಇರಬೇಕು ಅಂತ. ರಾಷ್ಟ್ರಧ್ವಜನ ಹಾರಿಸ್ಬೇಕಾದ್ರೆ ಏನೇನು ಅಂಶವನ್ನ ಗಮನದಲ್ಲಿಟ್ಕೊಂಡಿರ್ಬೇಕು ಅಂತ. ಹರಿದ, ಕೊಳೆಯಾದ, ಬಣ್ಣ ಕಡಿದ, ಕದಡಿದ ಅಥವಾ ಸುಕ್ಕಲಾದ ಧ್ವಜವನ್ನು ಪ್ರದರ್ಶಿಸಲಾಗಬಾರದು. ಈಗ ಹಳೆ ಫ್ಲಾಗ್ ಇರುತ್ತಲ್ಲ, ಆರ್ಸಿ ಅದರೊಳಗೆ ಅದಕ್ಕೆ ಹೇಳಿದ್ದು, ಅದು ಹೂವೆಲ್ಲ ಹಾಕೋದು, ಪೇಪರ್ ಹಾಕೋದು ಅವೆಲ್ಲ ಮಾಡಬಾರ್ದು. ಯಾಕೆಂದ್ರೆ ಅದ್ರ ಮೇಲೆ ಬಿಳಿ ಬಣ್ಣ ಇರ್ತಲ್ಲ, ಅದೇನಾಗುತ್ತೆ? ಕಲರ್ ಬಿಟ್ಕೊಂಡ್ರೆ ಅದೆಲ್ಲ ಗಲೀಜಾಗ್ತಾ ಇರುತ್ತೆ. ರಾಷ್ಟ್ರಧ್ವಜಕ್ಕಿಂತ ಮೇಲೆ ಅಥವಾ ಅಕ್ಕಪಕ್ಕದಲ್ಲಿ ಇನ್ಯಾವುದೇ ಅಲಂಕಾರಿಕ ಬಾವುಟಗಳನ್ನು ಪ್ರದರ್ಶಿಸಬಾರದು. ಒಂದ್ಸರಿ ಬಾವುಟ ಆರಿಸಿದ್ಮೇಲೆ ನಾವೇನು ಮಾಡ್ತೀವಿ? ನಾವು ಒಂದ್ಸರಿ ತಪ್ಪು ಮಾಡ್ತಾ ಇರ್ತೀವಿ. ಅದ್ರ ಮುಂದೆ ಅದಕ್ಕೆ ಧ್ವಜದ ಕಟ್ಟಿಗೆ ನಾವೆಲ್ಲ ಕಟ್ಬಿಡ್ತೀವಿ, ಅದಲ್ವಾ? ಅದಕ್ಕೆ ಕಟ್ಟಬಾರ್ದು. ಧ್ವಜ ಅಂದರೆ ಸಪ್ರೇಟ್ ಇರಬೇಕು. ನಾವೇನಾದ್ರು ಬಂಟಿಂಗ್ಸ್ ಅದು ಇದು ಕಟ್ಟಬೇಕು ಅಂದರೆ ರಾಷ್ಟ್ರಧ್ವಜಕ್ಕಿಂತ ಕೆಳಗೆ ಕಟ್ಟಬೇಕು ಹೊರತು ಮೇಲಾಡ್ಬೇಕು. ನಾವು ಈಗ ಕನ್ನಡ ರಾಜ್ಯೋತ್ಸವ ಆಚರಿಸ್ತೀವಿ, ನೋಡಿದಿರಲ್ವಾ? ನಾವು ಕನ್ನಡ ರಾಜ್ಯೋತ್ಸವ ಆಚರಿಸ್ಬೇಕಾದ್ರೆ ಫಸ್ಟ್ ರಾಷ್ಟ್ರಧ್ವಜ ಮೇಲಿರುತ್ತೆ, ಕನ್ನಡ ರಾಜ್ಯೋತ್ಸವ ಧ್ವಜ ಕೆಳಗಿರುತ್ತೆ. ಯಾವುದೇ ರಾಜ್ಯಗಳಲ್ಲಿ ಅಷ್ಟೇ, ನಮ್ಮ ಯಾವುದೇ ಆರಿಸ್ಬೇಕಾದ್ರೂ ಕೂಡ ನಾವೇನಾದ್ರು ಒಂದು ಸ್ಕೂಲಲ್ಲಿ ಫಂಕ್ಷನ್ ಮಾಡಬೇಕಾದ್ರೂ ಕೂಡ ಅದಾಗಬೇಕು, ರಾಷ್ಟ್ರಧ್ವಜ ಎಲ್ಲರಿಗಿಂತಲೂ ಮೇಲಿರಬೇಕು. ಈ ಕಟ್ಟಡಗಳಲ್ಲೂ ಮೇಲೆ ಹಾಕಿರ್ತಾರೆ ನೋಡಿಲ್ಲ, ಮಧ್ಯದಲ್ಲಿ ಆರಿಸಲ್ಲ. ಓಕೆ. ರಾಷ್ಟ್ರಧ್ವಜವನ್ನು ತೋರಣ ಅಥವಾ ಅಲಂಕಾರಕ್ಕಾಗಿ ಉಪಯೋಗಿಸಬಾರದು. ನಾವೇನು ಮಾಡ್ತೀವಿ? ಅಲಂಕಾರಕ್ಕೆ ನಾವೇನು ಫ್ಲಾಗಿಗೆ ಈ ಕೈಗೆಲ್ಲ ಬ್ಯಾಂಡ್ ಎಲ್ಲ ಮಾಡ್ತೀವಿ ನೋಡೋದ, ಆ ಥರ ಅಲಂಕಾರಕ್ಕೆಲ್ಲ ಬಳಸಬಾರ್ದು. ಕಾಟನ್ ಇರೋಂಥದ್ದು ಮತ್ತು ಹತ್ತಿಯಿಂದ ತಯಾರು ಮಾಡಿರೋಂಥ ಫ್ಲಾಗ್ ಇದನ್ನೇನು ಮಾಡಬೇಕು? ಅರ್ಥಾಯ್ತ? ನಿಯಮಿತವಾದ ಸ್ಥಳದಲ್ಲೇ ಕೂಡ ಹಾರಿಸ್ಬೇಕು. ಈ ಅಲಂಕಾರಿಕ ವಸ್ತುಗಳನ್ನೇ ಬಳಸಬಾರ್ದು. ಯಾವುದೇ ರೀತಿಯ ಬಟ್ಟೆ ಅಥವಾ ಸಮವಸ್ತ್ರ ಭಾಗವಾಗಿ ಧ್ವಜವನ್ನು ಬಳಸಬಾರದು. ಈಗ ಬಟ್ಟೆಯಲ್ಲಿ ಏನು ಮಾಡ್ತಾರೆ? ಈಗೆಲ್ಲ ಡ್ಯಾನ್ಸ್ ಮಾಡ್ಬೇಕಾದ್ರೆ ಇದು ಮಾಡ್ತಾರೆ ನೋಡಿಲ್ಲ, ಆ ಥರ ಧ್ವಜವನ್ನ ಬಳಕೆ ಮಾಡಬಾರ್ದು. ಏನಾಗುತ್ತೆ? ಬಸ್ಸಲ್ಲಿ ಕಾರುಗಳಿಗೆಲ್ಲ ಹಾಕೊಂಡು ಹೋಗ್ತಾರೆ, ಆ ರೀತಿ ಬಳಸಬಾರ್ದು. ನೆಲಕ್ಕೆ ಧ್ವಜವನ್ನು ತಾಗಿಸಬಾರ್ದು ಅಥವಾ ಇಳಿಸ್ಬೇಕಾಗಲಿ ಏರಿಸ್ಬೇಕಾಗಲಿ ಧ್ವಜವನ್ನು ನಮ್ಮ ಭುಜದಿಂದ ಮೇಲೆ ಹಾರಿಸ್ಬೇಕು. ನೆಲಕ್ಕೆ ಯಾವುದೇ ರೀತಿ ತಾಗಿಸಬಾರದು. ಜಾಹೀರಾತುಗಳಲ್ಲಿ ಧ್ವಜವನ್ನು ಉಪಯೋಗಿಸಬಾರದು. ಅರ್ಥ ಆಯ್ತಾ? ನಾವೇನು ಮಾಡ್ತೀವಿ? ಜಾಹೀರಾತು ಅಂದ್ರೆ ಗೊತ್ತಾಯ್ತಲ್ಲ, ಅಡ್ವರ್ಟೈಸ್ ಮಾಡ್ತೀವಲ್ಲ, ಅದರಲ್ಲಿ ಈಗೆಲ್ಲ ಈ ಮಾಡಲ್ಸ್ ಅವ್ರು ಇವ್ರು ಮಾಡ್ತಾರಲ್ಲ, ಅದೇ ರೀತಿ ನಾವು ರಾಷ್ಟ್ರಧ್ವಜವನ್ನ ಬಳಸಬಾರ್ದು. ಧ್ವಜದ ಮೇಲೆ ಯಾವುದೇ ರೀತಿಯ ಬರವಣಿಗೆ ಇರಬಾರದು. ನಮ್ಮ ರಾಷ್ಟ್ರಧ್ವಜದ ಮೇಲೆ ಯಾರೇ ಬರೆಯೋದು, ಒಂದೇ ಮತ್ತೆಲ್ಲ ಫಸ್ಟು ಸ್ವತಂತ್ರ ಸಿಪಾಯಿದಂಗೆ ಆಗ್ಬೇಕಾದ್ರೆ ಏನಾಗುತ್ತೆ? ರಾಷ್ಟ್ರಧ್ವಜ ಮಾಡಬೇಕು ಒಂದೇ ಮಾತ್ರ ಅಂತೇಳಿ ಬರೆದಿರ್ತಾರೆ. ಮತ್ತೆ ಯಾವುದೇ ರೀತಿಯ ಅಕ್ಷರಗಳಲ್ಲಿ ರಾಷ್ಟ್ರಧ್ವಜದ ಮೇಲೆ ಬರೆಯಬಾರದು. ಇದು ರಾಷ್ಟ್ರಧ್ವಜದಲ್ಲಿ ಇರುವಂಥ ಅಂಶಗಳು. ನಾವು ಯಾವ್ಯಾವ ಟೈಮಲ್ಲಿ ಪ್ರದರ್ಶನ ಮಾಡ್ತೀವಿ? ಅರ್ಥ ಆಯ್ತಾ? ನೋಡಲಿ, ರಾಷ್ಟ್ರಧ್ವಜದ ಪ್ರದರ್ಶನ ಪ್ರಸಂಗಗಳು ಯಾವ್ಯಾವ ಅಂದರೆ ನೋಡಲಿ, ರಾಷ್ಟ್ರೀಯ ಹಬ್ಬಗಳು ಯಾವ್ಯಾವು? ಸ್ವತಂತ್ರ ದಿನಾಚರಣೆ ಆಗಸ್ಟ್, ಅರ್ಥ ಆಯ್ತಾ? ಜನವರಿ ತಿಂಗಳು 26 ಗಣರಾಜ್ಯೋತ್ಸವ, ಎರಡರಲ್ಲಿ ನಾವು ರಾಷ್ಟ್ರೀಯ ಹಬ್ಬಗಳನ್ನ ಮಾಡ್ತಾ ಇರ್ತೀವಿ. ಅದೇ ರೀತಿ ಏನಾಗುತ್ತೆ ಅಂದರೆ ನೋಡಿ, ಸ್ವತಂತ್ರ ನಾವು ಆರಿಸ್ಬೇಕಾದ್ರೆ ಏನಾಗುತ್ತೆ ಅಂದರೆ ಅದಕ್ಕೆ ಏನು ಮಾಡ್ತೀವಿ? ನಾವು ಬೆಳಗ್ಗಿನ 8 ಗಂಟೆಗೆ ಆರಿಸ್ತೀವಿ, ಗೊತ್ತಾಗ್ಲಾ? ಬಾವುಟನ ಎಷ್ಟು ಗಂಟೆಗೆ ಆರಿಸ್ತೀವಿ? 8 ಗಂಟೆಗೆ ಆರಿಸ್ತೀವಿ. 8:30 ಸೂರ್ಯೋದಯ ಆದ ಸ್ವಲ್ಪ ಹೊತ್ತಿಗೆ ನಾವು ನೋಡಬೇಕು ಬಾವುಟವನ್ನ ಆರಿಸ್ಬೇಕು.
ಅದಕ್ಕೆ ಬೆಳಗ್ಗೆನೆ ಆರಿಸ್ಬೇಕು. ಈ ಮಧ್ಯ ಸೂರ್ಯ ಬಿಸಿಲಲ್ಲಿ ಹಿಂಗೆಲ್ಲ ಆರಿಸ್ಬಾರ್ದು. ಅರ್ಥ ಆಯ್ತಾ? ಇಳಿಸ್ಬೇಕಲ್ಲ ಅಷ್ಟೇ, ಸೂರ್ಯ ಮುಳುಗೋದಕ್ಕಿಂತ ಮುಂಚೆ ನಾವೇನು ಮಾಡಬೇಕು, ಬಾವುಟವನ್ನು ಇಳಿಸ್ಬೇಕು. ನಾವು ಫ್ಲಾಗ್ ಹಾಸ್ತಿ ಮಾಡಿ ಸಾಯಂಕಾಲ 5 ಗಂಟೆ ಇಳಿಸ್ಬಿಡ್ತೀವಿ. ಅರ್ಥ ಆಯ್ತು? ನೆಕ್ಸ್ಟ್ ನೋಡಿ, ಭಾರತ ಸರ್ಕಾರವು ಪ್ರಕಟಿಸಬಹುದಾದ ಯಾವುದೇ ದಿನದಂದು ಆಚರಿಸಿ. ಈಗ ಏನು ರಾಷ್ಟ್ರೀಯ ಸರ್ಕಾರದಲ್ಲಿ ಏನಾದ್ರೂ ದಿನಗಳಲ್ಲಿ ಆಚರಿಸ್ಬೇಕು, ಫ್ಲಾಗ್ ಅನ್ನು ಆಚರಿಸ್ಬೇಕು ಅಂತ ಹೇಳಿದ್ರೆ, ಯಾವುದೇ ಫಂಕ್ಷನ್ ಮಾಡಬೇಕಾದ್ರೂ ಕೂಡ ಹೇಳಿದ್ದಲ್ಲ, ಫಸ್ಟು ರಾಷ್ಟ್ರೀಯ ಬಾವುಟ ಮೇಲಿರಬೇಕು, ಅದರ ಕೆಳಗೆ ಇನ್ನಿತರ ಯಾವುದೋ ಸಂಘ ಸಂಸ್ಥೆಗಳು ಯಾವ್ದಾರ ಇರ್ತದೋ ಆ ಬಾವುಟನ ಆರಿಸ್ಬೋದು. ಅರ್ಧ ಸ್ತಂಭದ ಪ್ರದರ್ಶನ ಯಾವಾಗ ಮಾಡ್ತೀವಿ? ಅರ್ಧ ಪ್ರದರ್ಶನ ಈ ಫ್ಲಾಗ್ ಕಟ್ಟಿ ಬಿದ್ದಿತ್ತು, ಅರ್ಧ ಸ್ತಂಭ ಯಾವಾಗ ಆಚರಿಸ್ತೀವಿ? ನಾವೇನು ತುತ್ತ ತುದಿಯಲ್ಲಿ ಬಾವುಟವನ್ನು ಹಾಕ್ಬೇಕು ಪ್ರತಿದಿನ. ಅರ್ಥಾತ್ ಈ ಗ್ರಾಮ ಪಂಚಾಯತಿಗಳೆಲ್ಲ ಆಚರಿಸ್ತಾರೆ, ನೋಡಿದಿರಲ್ಲ, ಪ್ರತಿದಿನ ಆರಿಸ್ತಾರೆ, ಪ್ರತಿದಿನ ಇಳಿಸ್ತಾರೆ. ಅರ್ಥಾತ್ ಅದು ಸರ್ಕಾರದ ಆದೇಶ. ಅರ್ಥಾತ್ ಸರ್ಕಾರದ ಆದೇಶದ ಮೇಲೆ ಏನಾಗುತ್ತೆ, ಪ್ರತಿದಿನ ಗ್ರಾಮ ಪಂಚಾಯತಿಗಳಾಗಿ ಆರಿಸ್ತಾರೆ, ಇಳಿಸ್ತಾ ಇರ್ತಾರೆ. ಅರ್ಥ ಅವ್ರು ಸರ್ಕಾರದಲ್ಲಿ. ಹಂಗೆ ಸರ್ಕಾರ ಯಾವ ದಿನದ ಪ್ರಕಟಿಸ್ತಿರ್ತೇವೆ ಆ ದಿನದಿಂದ ನಾವು ನೋಡ್ತೀವಿ ರಾಷ್ಟ್ರ ಧ್ವಜವನ್ನ ಆರಿಸ್ತಾ ಇರ್ತೀವಿ. ರಾಷ್ಟ್ರೀಯ ಪ್ರತಿಷ್ಠಿತ ವ್ಯಕ್ತಿಗಳು ಯಾರು? ಪ್ರತಿಷ್ಠಿತ ವ್ಯಕ್ತಿ ಆಗಿರ್ಬೋದು, ಯಾರಾಗಿರ್ಬೋದು? ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ಉನ್ನತ ಹುದ್ದೆಯಲ್ಲಿ ಗೃಹ ಸಚಿವರು, ಇಂಥ ಉನ್ನತ ಇರುವಂತ ಇವ್ರೇನ್ ಮಾಡ್ತಾರೆ, ಇದ್ದಾಗ ಏನಾಗುತ್ತೆ ಅಂದ್ರೆ ಅವ್ರೇನು ಓಕೆ. ರಾಷ್ಟ್ರೀಯ ಪ್ರತಿಷ್ಠಿತ ವ್ಯಕ್ತಿಗಳು ಮತ್ತೆ ದೇಹಾಂತವಾದ ದಿನ. ದೇಹಾಂತ ಅಂದ್ರೆ ಏನು? ದೇಹಾಂತ ಅಂದ್ರೆ ಏನು? ಯಾರ ತೀರೋಗಿದ್ದು, ಅಕಸ್ಮಾತ್ ತೀರೋದಾಗ ಏನಾಗುತ್ತೆ, ಪ್ರಾದೇಶಿಕ ಸರ್ಕಾರದ ಶೋಕ ದಿನದಂದು ಯಾರ ಮುಖ್ಯಮಂತ್ರಿ ಯಾರ ತೀರೋದಾಗ ಅದಕ್ಕೆ ಈ ದಿನದಂದು ಸರ್ಕಾರ ಘೋಷಣೆ ದಿನದಂದು ಮಾಡುವಾಗ ಧ್ವಜವನ್ನು ಸ್ತಂಭದ ಅರ್ಧ ಭಾಗದಲ್ಲಿ ಇಳಿಸಬೇಕು. ಅರ್ಥ ಆಯ್ತಾ? ಎಷ್ಟು ಇಳಿಸ್ಬೇಕು? ಅರ್ಧ ಸ್ತಂಭಕ್ಕೆ ಇಳಿಸಬೇಕು. ಏನಾಯ್ತು? ಅರ್ಥ ಆಯ್ತಾ? ಓಕೆ, ಇದು ನೋಡಿ, ಕೋಮು ಸೌಹಾರ್ದತೆ ಅಂತ ಕರಿತೀವಿ. ಕೋಮು ಸೌಹಾರ್ದತೆ ಅಂತ ಹೇಳಿದ್ರೆ, ಈಗ ಹಿಂದೂ ಮುಸ್ಲಿಂ ಗಲಾಟೆಗಳು ಅವು ಇವು ಆಗ್ತಾ ಇರ್ತದೆ, ನೋಡಿದಿಲ್ಲ? ಧರ್ಮದ ಮೇಲೆ ಯುದ್ಧ, ಜಾತಿಗಳ ಮೇಲೆ ಯುದ್ಧ. ಅರ್ಥ ಆಯ್ತಾ? ಕೋಮು ಸೌಹಾರ್ದತೆ ಹೇಗೆ ಮಾಡಬೇಕು ಅನ್ನೋದಕ್ಕೆ ನೋಡಿ, ಭಾರತ ದೇಶವು ವಿವಿಧತೆಯ ಏಕತೆಯನ್ನು ಕಾಣುವ ಸಂಸ್ಕೃತಿಯನ್ನು ಹೊಂದಿದೆ. ವಿವಿಧತೆಯಲ್ಲಿ ಏಕತೆ. ಈಗ ನಮ್ಮಲ್ಲಿ ಭಾರತ ದೇಶದಲ್ಲಿ ಬೇರೆ ಅನೇಕ ರಾಷ್ಟ್ರ ಭಾಷೆಗಳಿವೆ. ಅರ್ಥ ಆಯ್ತಾ? ಅನೇಕ ರಾಷ್ಟ್ರ ಭಾಷೆಗಳಿವೆ. ಅರ್ಥ ಆಯ್ತಾ? ವಿವಿಧ ಜಾತಿಯ ಭಾಷೆಗಳಿದ್ದೇವೆ. ವೈವಿಧ್ಯತೆ ಏಕತೆಯನ್ನು ಕಾಣುವ ನಮ್ಮ ಪ್ರಾಚೀನ ಹಾಕಿಕೊಟ್ಟ ದಾರಿಯಲ್ಲಿ ಎಂದರೆ ಪ್ರತಿಯೊಂದು ಜೀವನಾತ್ಮ ಪರಮಾತ್ಮನೆಂದು ಬಲವಾದ ನಂಬಿಕೆ. ಅಂದ್ರೆ ದೇವರು ಒಂದೇ, ನಾಮ ಹಲವು. ಬೇರೆ ಬೇರೆ ದೇಶಗಳಲ್ಲಿ ಈಗ ನಾವು ಚೌಡಮ್ಮ ಹೋಗ್ತೀವಿ. ಅರ್ಥ ಆಯ್ತಾ? ಬರ್ಬಿಟ್ಟು ಹೊರಗಿರೋದು ರಾಷ್ಟ್ರ ಇದೆಯಲ್ಲ. ಅರ್ಥ ಆಯ್ತಾ? ಈ ವಿಷಯ ಅರಿತರೆ ನಮ್ಮ ಅನೇಕ ಬದಲಾವಣೆ ಆಗ್ತವೆ. ನಾವೆಲ್ಲ ಒಂದೇ ಭಾರತೀಯರಲ್ಲಿ ಏಕತೆಯನ್ನ ಕಾಣಬಹುದು ಅನ್ನೋ ದೃಷ್ಟಿಯಿಂದ ನಾವು ಮಾಡ್ತೀವಿ, ಒಂದಿರ್ತೀವಿ. ನಾವೆಲ್ಲ ಬೇರೆ ಬೇರೆ ಊರಿಂದ ಬಂದಿದ್ದೀವಿ. ನಮ್ಮ ಶಾಲೆಯಿಂದ ನಾವೇನು ಹೇಳ್ತೀವಿ? ಯಾವ ಶಾಲೆಯಿಂದ ಇರ್ತೀವಿ? ಮಲ್ಲೇಶ್ವರ ಪ್ರೌಢಶಾಲೆ. ಅಂದ್ರೆ ನಾವು ಬೇರೆ ಬೇರೆ ರಾಜ್ಯಗಳಿಂದ ಬಂದರೂ ಕೂಡ ಯಾರು ಹೇಳ್ತೀವಿ? ನಾವು ಭಾರತೀಯರು ಅಂತ ಹೇಳ್ತೀವಿ. ಈ ವಿಷಯ ಅರಿತರೆ ನಮ್ಮ ಅನೇಕ ಬದಲಾವಣೆ ಇದ್ದಾರೆ. ನೋಡಿ, ವೇಷ, ಭಾಷೆ, ಆಚಾರ, ವಿಚಾರ, ಆಹಾರ ಪದ್ಧತಿ ಇತ್ಯಾದಿಗಳು ಗಮನಿಸದೆ ಇತರರನ್ನು ಪೂಜ್ಯ ಭಾವನೆಯಿಂದ ಕಾಣುತ್ತೇವೆ. ಈಗ ಕೆಲವರು ಊಟ ಉತ್ತರ ಕರ್ನಾಟಕದಲ್ಲೇ ಒಂಥರ ಊಟ ಇರುತ್ತೆ, ಮಂಗಳೂರಲ್ಲೇ ಒಂಥರ ಊಟ ಇರುತ್ತೆ, ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಒಂದೊಂಥರ
ಊಟಗಳು ಇರ್ತವೆ. ಅರ್ಥ ಆಯ್ತಾ? ಹೀಗೆ ಅನೇಕ ವಿವಿಧ ರೀತಿಯ ಒಂದು ಸಂಸ್ಕಾರಗಳನ್ನ ಹೊಂದಿರುತ್ತದೆ. ನಮ್ಮದು ಭಾರತ ದೇಶ, ನಾವೆಲ್ಲರೂ ಭಾರತೀಯರು ಎಂಬ ರಾಷ್ಟ್ರದ ಬಗ್ಗೆ ನಮಗಿರುವ ರಾಷ್ಟ್ರಾಭಿಮಾನವನ್ನು ಸೂಚಿಸುತ್ತದೆ. ಅರ್ಥ ಆಯ್ತು? ನಮ್ಮ ರಾಷ್ಟ್ರಾಭಿಮಾನ, ನಾವೆಲ್ಲರೂ ಕೂಡ ಭಾರತೀಯರು, ನಾವೆಲ್ಲರೂ ಒಂದೇ ಒಂದು ಸೂಚಕವನ್ನು ಸೂಚಿಸುತ್ತದೆ. ಇಲ್ಲಿ ಕುಟುಂಬ, ಸಮಾಜ, ಹಳ್ಳಿ, ನಗರ, ರಾಜ್ಯ, ಕೊನೆಗೆ ರಾಷ್ಟ್ರ ಇವೆಲ್ಲವೂ ಕೂಡ ಅಭಿವೃದ್ಧಿಯ ಮೆಟ್ಟಿಲುಗಳು. ಅರ್ಥ ಆಯ್ತಾ? ನಾವು ಒಂದು ಊರಿದ್ದು, ಒಂದು ಕೇರಿ ಇದ್ರೆ ಒಂದು ಊರು, ಅದಲ್ವಾ? ಒಂದು ಕೇರಿ ಇದ್ರೆ ಒಂದು ಊರು, ಒಂದು ಊರಿದ್ರೆ ಒಂದು ಹಳ್ಳಿ. ಅರ್ಥ ಆಯ್ತಾ? ಅನೇಕ ಹಳ್ಳಿಗಳು ಸೇರ್ಕೊಂಡ್ರೆ ಒಂದು ತಾಲೂಕು. ಅರ್ಥ? ಆಮೇಲೆ ರಾಜ್ಯ, ಜಿಲ್ಲೆ. ಅರ್ಥ ಆಯ್ತಾ? ಹಂಗೆ ರಾಷ್ಟ್ರಗಳು ಕೂಡ ಸೂಚಿಸ್ತಾ ಇರ್ತದೆ. ಈ ಮೆಟ್ಟಿಲುಗಳ ಕ್ರಮವಾಗಿ ಏರುತ್ತಾ ಹೋದಂತೆ ಕೊನೆಯಲ್ಲಿ ರಾಷ್ಟ್ರದ ನೈಜ ಚಿತ್ರಣ ತಿಳಿಯಲು ಸಹಕಾರಿಯಾಗುತ್ತದೆ. ಅರ್ಥ ಹೇಳಿದ್ದು? ಒಂದು ಕೇರಿ, ಊರು, ಹಳ್ಳಿ, ತಾಲೂಕು, ಹೋಬಳಿ, ವಲಯ, ಇವನ್ನೆಲ್ಲ ಸೇರಿಸಿ ಕೊನೆಗೆ ಏನಾಗುತ್ತೆ? ನಮ್ದು ರಾಷ್ಟ್ರ. ಈಗೆಲ್ಲ ನಮ್ಮ ತಮಿಳ್ನಾಡು ಅಲ್ಲಿ ಇಲ್ಲಿ ನಾವು ಮಾಡ್ತೀವಿ, ಕಿತ್ತಾಡ್ತಾ ಇರ್ತೀವಿ, ಹೋದಲ್ಲ? ಓಕೆ. ಹೀಗೆ ಈ ದೃಷ್ಟಿಯಿಂದ ದೇಶದ ಪ್ರತಿಯೊಬ್ಬ ಪ್ರಜೆಯು ತನ್ನ ರಾಷ್ಟ್ರದ ಬಗ್ಗೆ ಗೌರವ ಕೊಡುವುದರೊಂದಿಗೆ ಅಭಿಮಾನವನ್ನು ಹೆಚ್ಚಿಸಬೇಕು. ಅರ್ಥ ಹೇಳಿದ್ದು? ನಮ್ಮ ರಾಷ್ಟ್ರ, ನಮ್ಮ ಜಿಲ್ಲೆ. ಈಗ ನಾವೇನ್ ಮಾಡ್ತೀವಿ? ನಾವು ಮಾರವಾಡಿ ಸ್ಕೂಲಿಂದ ಸ್ಪೋರ್ಟ್ಸಿಗೆ ಹೋಗ್ತೀವಿ. ಇಲ್ಲಿ ಗೆದ್ದಾದ್ಮೇಲೆ ವಲಯ ತಾಲೂಕಿಗೆ ಹೋಗ್ತೀವಿ. ಯಾವ ತಾಲೂಕು ಹೋಗ್ತೀವಿ? ಶಿಕಾರಿಪುರ. ಅಲ್ಲಿಗೆದ್ರೆ ಜಿಲ್ಲೆ, ಅಲ್ಲಿಗೆದ್ರೆ ರಾಜ್ಯ, ರಾಜ್ಯದಿಂದ ಗೆದ್ರೆ ರಾಷ್ಟ್ರ. ಹೀಗೆ ನಮ್ಮ ರಾಷ್ಟ್ರದ ಬಗ್ಗೆ ಅಭಿಮಾನವನ್ನ ಹೆಚ್ಚಿಸಿಕೊಳ್ಳಬೇಕು. ನೆಕ್ಸ್ಟ್ ಕಳಲಿ. ಇಂದಿನ ಸಾಮಾಜಿಕ ಜೀವನದಲ್ಲಿ ವೈವಿಧ್ಯ ಕಳೆದು ಧಾರ್ಮಿಕವಾಗಿ ಏನ್ ಬೇರೆ ಬೇರೆ ಧರ್ಮಗಳು, ಕ್ರಿಶ್ಚಿಯನ್ ಧರ್ಮ ಇದೆ, ಬೌದ್ಧ ಧರ್ಮ ಇದೆ, ಅರ್ಥ ಆಯ್ತಾ? ಮುಸ್ಲಿಮ್ಸ್ ಇದ್ದಾರೆ, ಹಿಂದೂಗಳಿದ್ದಾರೆ. ಇವರೆಲ್ಲ ಕೂಡ ವಿವಿಧ ರೀತಿಯ ವೈವಿಧ್ಯಗಳನ್ನು ಸಾಂಸ್ಕೃತಿಕ ಇದೆ. ಫಾರ್ ಎಕ್ಸಾಂಪಲ್ ಏನಾಗುತ್ತೆ? ಅವರ ಹಾವ ಭಾವಗಳು, ಅವಾಗ ತೊಡುವಂತ ಬಟ್ಟೆಗಳು ಕೂಡ ವಿವಿಧ ರೀತಿಯ ವೇಷಗಳಿಂದ ಕೂಡಿರುತ್ತದೆ. ವೈವಿಧ್ಯಗಳನ್ನು ಒಂದು ರಾಷ್ಟ್ರದಲ್ಲಿ ಸಮನ್ವಯತೆಗೊಳಿಸುವುದೇ ಏಕತೆ. ನಿಮ್ಗೆಲ್ಲ ನಾವು ಯಾಕೆ ಯೂನಿಫಾರ್ಮ್ ಹಾಕಿ ಬರ್ತೀವಿ ಅಂತ ಹೇಳಿದ್ರೆ ಅರ್ಥ ಬೇರೆ ಬೇರೆ ಇದಿರುತ್ತೆ. ಒಂದೇ ರೀತಿ ಕಾಣಲಿ, ಒಂದು ಏಕಮನೋಭಾವನೆ ಬೆಳೆಯಲಿ ನಾವು ಕಾರಣಕ್ಕೋಸ್ಕರ ನಾವು ಮಾಡ್ತೀವಿ, ಯೂನಿಫಾರ್ಮ್ನ ಮಾಡ್ತೀವಿ. ಇವೆಲ್ಲವೂ ಕೂಡ ಸಮದೃಷ್ಟಿಯಲ್ಲಿ ಕಾಣುವುದೇ ಭಾವೈಕ್ಯತೆ. ಅರ್ಥ ಹೇಳಿದ್ದು? ನಮ್ಮ ಭಾಷೆ, ಸಂಸ್ಕೃತಿ, ಅರ್ಥದ ಉಡುವ ತೊಡುಗೆ, ಊಟ, ಆಹಾರ ಪದ್ಧತಿ, ಇವುಗಳನ್ನೆಲ್ಲ ಏನು ಮಾಡಬೇಕು? ಸಮಚಿತ್ತದಿಂದ ನೋಡಬೇಕು. ಏಕತೆಗೆ ಸಂಬಂಧಿಸಿದಂತೆ ಅನೇಕ ಸಮುದಾಯಗಳನ್ನು ಏಕರೂಪಕ್ಕೆ ಸಂರಕ್ಷಣೆ ಮಾಡುವುದೇ ಭಾವೈಕ್ಯತೆ. ಭಾವೈಕ್ಯತೆ ಅಂದ್ರೇನು? ಏಕತೆಗೆ ಸಂಬಂಧಿಸಿದಂತೆ ಅನೇಕ ಸಮುದಾಯಗಳನ್ನು ಏಕರೂಪಕ್ಕೆ ಸಂರಕ್ಷಿಸುವುದು. ಅರ್ಥ ಆಯ್ತಾ? ನೀವು ಬೇರೆ ಬೇರೆ ಯೂನಿಫಾರ್ಮ್, ಬೇರೆ ಬೇರೆ ಡ್ರೆಸ್ ಹಾಕಿ ಬರ್ತೀವಿ, ಅವಕ್ಕೆಲ್ಲ ಏಕತೆ ಮೂಡಿಸ್ಬೇಕು ಅಂದ್ರೆ ನಿರ್ದಿಷ್ಟ ಯೂನಿಫಾರ್ಮ್ಗಳನ್ನ ನಮ್ಮ ಶಾಲೆಯಲ್ಲಿ ಮಾಡ್ತಾ ಇರ್ತೀವಿ. ಹಂಗೆ ನಮ್ಮ ರಾಷ್ಟ್ರದ ಕೂಡ ನೀತಿ ನಿಯಮಗಳನ್ನ ನಾವೇನು ಮಾಡ್ತೀವಿ? ಮಾಡ್ತಾ ಹೋಗ್ತಾ ಇರ್ತೀವಿ. ಒಂದು ದೃಶ್ಯ ಮಾಧ್ಯಮವು ಒಂದು ಗುಂಪಿನ ಮೇಲೆ ಒಂದೇ ತೆರನಾದ ಪರಿಣಾಮವನ್ನು ಬೀರುವಂತೆ ರಾಷ್ಟ್ರೀಯ ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ಸನ್ನಿವೇಶಗಳು, ಅನುಭವಗಳು ಹಾಗೂ ಚಟುವಟಿಕೆಗಳು ಗುಂಪು ಮನೋಭಾವಗಳನ್ನು ಬೆಳೆಸಲು ಸಹಾಯ ಮಾಡುತ್ತದೆ. ಗುಂಪು ಮನೋಭಾವಗಳಂದ್ರೆ ಗೊತ್ತಾಯ್ತಾ? ಈಗ ಡ್ಯಾನ್ಸ್ ಮಾಡ್ತೀವಿ, ಅರ್ಥ ಆಯ್ತಾ? ಅಭಿನಯ ಗೀತೆ ಮಾಡ್ತೀವಿ. ಈಗ ನೀವೆಲ್ಲ ಪ್ರತಿಭಾ ಕಾರಂಜಿಗೆ ಹೋಗಿ ಬಂದ್ರಿ, ಅರ್ಥ ಆಯ್ತಾ? ಒಂದು ಚಿತ್ರ ಮಾಡ್ತಾ ಇರ್ತೀವಿ, ಚರ್ಚಾ ಸ್ಪರ್ಧೆ ಮಾಡ್ತಾ ಇರ್ತೀವಿ. ಅವನ್ನೆಲ್ಲ ಏಕತೆಯನ್ನು ಮೂಡಿಸಲಿಕ್ಕೋಸ್ಕರ ಏನು ಮಾಡ್ತೀವಿ? ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇರ್ತೀವಿ. ಇದು ಏಕತೆ ಮೂಡಿಸುವಂತ, ಭಾವೈಕ್ಯತೆ ಮೂಡಿಸುವಂತ ಒಂದು ಕಾರ್ಯಕ್ರಮ. ನೆಕ್ಸ್ಟ್ ರಾಷ್ಟ್ರೀಯ ಭಾವೈಕ್ಯತೆ ಬೆಳೆಸುವ ಕಾರ್ಯಕ್ರಮಗಳು ಏನೇನು ಅಂತ. ಈಗ ನಾವು ರಾಷ್ಟ್ರೀಯ ಹಬ್ಬಗಳಿಗೆ ಏನ್ ಮಾಡ್ತೀವಿ? ಭಕ್ತಿ ಗೀತೆಗಳನ್ನ ಆಡ್ತಾ ಇರ್ತೀವಿ. ಏನು ಕಿತ್ತೂರಾಟ, ನಮ್ಮ ಒಳಗೆ ಒಬ್ಬ ನಮ್ಮ ರಾಷ್ಟ್ರವನ್ನ ಪ್ರತಿನಿಧಿಸಿದಂತ ಉನ್ನತ ವ್ಯಕ್ತಿಗಳ ಒಂದು ವೇಷಗಳನ್ನ ಹಾಕೊಳ್ತಿರ್ತೀವಿ. ಅರ್ಥ ಆಗಿರೋದು?
ನೆಕ್ಸ್ಟ್ ಇದರಲ್ಲಿ ರಾಷ್ಟ್ರೀಯ ಹಬ್ಬಗಳು ಮತ್ತು ಆಚರಣೆಗಳು. ರಾಷ್ಟ್ರೀಯ ಭಾವೈಕ್ಯತೆ ಮೂಡಿಸ್ಬೇಕು ಅಂತ ಹೇಳಿದ್ರೆ ನಾವು ಕೆಲವರಿಗೆ ಗೊತ್ತೇ ಇರಲ್ಲ. ಆಗಸ್ಟ್ 15 ಬಂದು ಅವಾಗ ಮಾತ್ರ ರಾಷ್ಟ್ರ ಧ್ವಜದ ಬಗ್ಗೆ, ರಾಷ್ಟ್ರೀಯ ಬಗ್ಗೆ ಗೌರವನ ಕೊಡ್ತಾ ಇರ್ತೀವಿ. ಅರ್ಥ ಆಯ್ತು? ಅದಕ್ಕೋಸ್ಕರ ಏನ್ ಮಾಡ್ತೀವಿ, ರಾಷ್ಟ್ರೀಯ ಹಬ್ಬಗಳನ್ನ ಆಚರಣೆ ಮಾಡೋದು. ಅರ್ಥ ಆಯ್ತಾ? ನೆಕ್ಸ್ಟ್ ರಾಷ್ಟ್ರಾಭಿಮಾನ ಮೂಡಿಸುವ ವಿಶಿಷ್ಟ ಸಮಾರಂಭಗಳು. ರಾಷ್ಟ್ರಾಭಿಮಾನವನ್ನು ಮೂಡಿಸುವಂತ ವಿಶಿಷ್ಟ ಸಮಾರಂಭ ನಾವೇನ್ ಮಾಡ್ತೀವಿ, ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ. ಅರ್ಥ ಇದೆ? ನಾವು ನಾಡ ಹಬ್ಬಗಳು ಮಾಡ್ತೀವಿ, ದಸರಾ ಹಬ್ಬಗಳನ್ನೆಲ್ಲ ಮಾಡ್ತೀವಲ್ಲ, ಇಂಥ ಹಬ್ಬಗಳನ್ನ ರಾಷ್ಟ್ರೀಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಹೋಗ್ತಾ ಇರ್ತೀವಿ. ನೋಡಿ, ರಾಷ್ಟ್ರಾಭಿಮಾನ ಮೂಡಿಸುವ ವಿಶಿಷ್ಟ ಸಮಾರಂಭ ವಿಮಾನ ಹಾರಾಟ ಪ್ರದರ್ಶನ ಬೆಂಗಳೂರಲ್ಲಿ ಒಂದೊಂದು ಟೈಮ್ ಮಾಡ್ತಾ ಇರ್ತೀವಿ, ನೋಡಿದಿರಲ್ಲ? ಫ್ಲಾಗ್ ಮೇಲೆ ವಿಮಾನ ಹಾರಿಸ್ತಾ ಇರ್ತಾರೆ, ಅದರಲ್ಲಿ ಕೇಸರಿ ಬಿಳಿ ಹೊಗೆ ಬರುತ್ತಲ್ಲ, ಆ ಥರ ಚಿತ್ರಗಳನ್ನೆಲ್ಲ ಬಿಡ್ತಾ ಇರ್ತಾರೆ. ಅದೇ ರೀತಿ ಐತಿಹಾಸಿಕ ಪುರಾಣ ಪ್ರಸಿದ್ಧ ಸನ್ನಿವೇಶಗಳು ಈ ಟ್ಯಾಬ್ಲೋಗಳಲ್ಲಿ ರಾಷ್ಟ್ರೀಯ ಇದು ಮಾಡ್ತಾರೆ ನೋಡಿಲ್ಲ. ಪ್ರತಿ ಊರಿಂದು ಕೂಡ ಈಗ ಕರ್ನಾಟಕ ರಾಜ್ಯದ್ದು, ತಮಿಳುನಾಡಿಂದು, ಆಂಧ್ರ ಪ್ರದೇಶದ್ದು, ಬೇರೆ 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 ರಾಷ್ಟ್ರಗಳಿಂದ ಅಲ್ಲಿರುವಂಥ ಉಡುಗೆ ತೊಡುಗೆಗಳು, ಪ್ರಸಿದ್ಧ ಸ್ಥಳಗಳು, ಪ್ರೇಕ್ಷಣೀಯ ಸ್ಥಳಗಳನ್ನ ಟ್ಯಾಬ್ಲೋ ಮಾಡ್ಕೊಂಡು ಪ್ರದರ್ಶನ ಮಾಡ್ತೀವಿ. ಅದಲ್ವಾ? ನಾವೀಗ ಆಚರಿಸಲ್ಲ ಅಷ್ಟೇ. ಈ ಜನವರಿ 26 ಡೆಲ್ಲಿಯಲ್ಲಿ ಆಚರಿಸ್ತಾರಲ್ವಾ, ಅವಾಗ ಟ್ಯಾಬ್ಲೋ ಟಿವಿಯಲ್ಲೆಲ್ಲ ನೋಡಿದ್ದೀರಲ್ವಾ? ಇದ್ರ ಮುಖಾಂತರ ನಾವು ಮಾಡ್ತೀವಿ ರಾಷ್ಟ್ರೀಯ ಏಕತೆಯನ್ನ ಮತ್ತು ರಾಷ್ಟ್ರೀಯ ಹಬ್ಬಗಳನ್ನ ಆಚರಿಸಲಿಕ್ಕೆ ಸಹಾಯ ಮಾಡ್ತಾ ಇರುತ್ತೆ. ವಿವಿಧ ಸಂಸ್ಕೃತಿಯನ್ನು ಬಿಂಬಿಸುವ ಮೇಳಗಳು. ಈಗ ಹಳ್ಳಿಯಲ್ಲಿ ನಾಟಕಗಳು ಮಾಡ್ತಾ ಇರ್ತೀವಿ. ಅರ್ಥ ಆಯ್ತಾ? ಈಗ ನಿಮ್ಮಲ್ಲಿ ಏನೋ ಜಾತ್ರೆಗಳಾದ್ರೆ ಡೊಲ್ ಕುಣಿಯೋದು, ಗೊಂಬೆಗಳು ಕುಣಿಯೋದು, ಇವೆಲ್ಲ ಪ್ರದರ್ಶನ ಮಾಡಲ್ವ? ಹೀಗೆ ನಮ್ಮ ದೇಶದ ವಿವಿಧ ರೀತಿಯ ಒಂದು ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ಶೌರ್ಯ, ವೀರ ಘೋಷಣೆಗಳು. ವೀರ ಘೋಷಣೆಗಳು ಅಂತ ಹೇಳ್ತೀವಿ. ಅರ್ಥ ಒಂದೇ ಮಾತರಂ, ಬೋಲೋ ಭಾರತ್ ಮಾತಾ ಕಿ ಎಲ್ಲ ಹೇಳ್ತೀವಿ, ಹೇಳಲ್ವಾ? ಡಾಕ್ಟರ್ ಅಂಬೇಡ್ಕರ್ ಜಿ, ಅರ್ಥ ಆಯ್ತಾ? ಮಹಾತ್ಮ ಗಾಂಧೀಜಿಗೆ ಎಲ್ಲ ಘೋಷಣೆಗಳಲ್ವಾ? ಅವರೆಲ್ಲ ಯಾರು? ನಮ್ಮ ದೇಶಕ್ಕೋಸ್ಕರ ಸ್ವತಂತ್ರ ಮಾಡಿದಂತ ಹೋರಾಟಗಾರರು. ನೆಕ್ಸ್ಟ್ ವೇಷಭೂಷಣಗಳ ಪ್ರದರ್ಶನ. ವೇಷಭೂಷಣಗಳ ಪ್ರದರ್ಶನ ಅಂತ ಏನ್ ಮಾಡ್ತೀವಿ? ಕಿತ್ತೂರಾಣಿ ಚೆನ್ನಮ್ಮ, ಒಣಕೆ ಓಬವ್ವ, ಗಾಂಧೀಜಿದು, ಅಂಬೇಡ್ಕರ್ದು, ಅಥವಾ ಭಗತ್ ಸಿಂಗ್ದು, ಹಿಂಗೆಲ್ಲ ವೇಷಭೂಷಣಗಳು ಹಾಕೊಂಡು ಪ್ರದರ್ಶನ ಮಾಡಲ್ವಾ? ನೆಕ್ಸ್ಟ್ ಸ್ಥಿರ ಸ್ತಂಭಗಳು. ಸ್ಥಿರ ಚಿತ್ರಣ ಅಂತ ಹೇಳಿದ್ರೆ ಟ್ಯಾಬ್ಲೋಗಳು ಅಂತ ಮಾಡ್ತೀವಿ, ನೋಡಿದಿಲ್ಲ? ನಾನು ಹೇಳಿದ್ದಲ್ಲ, ದೆಹಲಿಯಲ್ಲಿ ಮಾಡ್ಬೇಕಾದ್ರೆ ಒಂದು ವಿಗ್ರಹನ ಮಾಡಿಕೊಂಡು ಒಂದು ಚಿತ್ರನ ಕಾರು ವೆಹಿಕಲ್ಗಳ ಮೇಲೆ ಇಟ್ಕೊಂಡು ಪ್ರದರ್ಶನ ಮಾಡೋಂಥದ್ದು. ಇವೆಲ್ಲ ಕೂಡ ಏನಾಗುತ್ತೆ ಅಂದರೆ ರಾಷ್ಟ್ರೀಯ ಭಾವೈಕ್ಯತೆ ಮೂಡಿಸುವಂಥ ಅಂಶಗಳು. ನೆಕ್ಸ್ಟ್ ವೀರಗೀತೆಗಳು ಸಾರುವ ದೃಶ್ಯ. ಅರ್ಥ ಆಯ್ತಾ? ಏನೋ ಭಾರತೀಯರು ನಾವೆಲ್ಲ ಒಂದೇ ಇದಕ್ಕೆಲ್ಲ ರಾಷ್ಟ್ರೀಯ ಭಾವೈಕ್ಯತೆ ಇರುವಂಥ ಹಾಡುಗಳನ್ನೆಲ್ಲ ಆಡ್ತಾ ಇರ್ತೀವಲ್ವಾ? ಈ ನಾಡಗೀತೆಗಳು ಆಡ್ತಾ ಇರ್ತೀವಿ. ನೆಕ್ಸ್ಟು ಸಂಭಾಷಣೆ. ಅರ್ಥ ಆಯ್ತಾ? ಸಂಭಾಷಣೆ ಆದಮೇಲೆ ನಾಟಕ, ಅಭಿನಯ, ಇವೆಲ್ಲ ಕೂಡ ರಾಷ್ಟ್ರೀಯ ಹೋರಾಟದ ಬಗ್ಗೆ ನಾಡುವಂಥ, ರಾಷ್ಟ್ರೀಯ ಪ್ರದರ್ಶನವನ್ನು ಮಾಡುವಂಥ ಅಂಶಗಳು. ನೆಕ್ಸ್ಟ್ ಒಂದು ಪ್ರದೇಶ, ಜನಾಂಗ, ಸಮುದಾಯಕ್ಕೆ ಸೇರಿದ ಜನಪದ ಗೀತೆಗಳು. ಅರ್ಥ ಆಯ್ತಾ? ಈಗ ನಿಮ್ಮ ಲಂಬಾಣಿ ಭಾಷೆಯಲ್ಲೇ ಜನಪದ ಗೀತೆಗಳು ಇರ್ತವೆ, ಕೆಲವು ಬೇರೆ ಬೇರೆ ಜಾತಿಯಲ್ಲಿರುವಂಥ ಜನಪದ ಗೀತೆಗಳನ್ನ ಆಡ್ತಾ ಇರೋಂಥದ್ದು. ಸಮೂಹ ಗೀತೆಗಳು, ಅರ್ಥ ಆಯ್ತಾ? ಅಭಿನಯ ಗೀತೆಗಳು, ನೃತ್ಯ, ಅರ್ಥ ಆಯ್ತಾ? ಸಂಗೀತ ಮುಂತಾದವುಗಳನ್ನು ಗುರುತಿಸಿ ಗೌರವಿಸುವುದು. ಈಗ ಪ್ರತಿಭಾ ಕಾರಂಜಿಗೆ ಹೋಗಿದ್ರೆ ಅದಲ್ಲ, ಮತ್ತೆ ನಮ್ಮ ಸಂಸದಕ್ಕೆ ಹೋಗಿದ್ರೆ ಅಲ್ಲಿ ವಚನ ನೃತ್ಯ ಮಾಡಿದ್ರು. ವಚನ ನೃತ್ಯ ಯಾಕೆ ಮಾಡ್ತೀವಿ? ನಮ್ಮ ಮಠದ ಸಂಸ್ಕೃತಿಯನ್ನ ವಚನದಲ್ಲಿ ವಚನದ ಗೀತೆಗಳನ್ನ ಆಡೋದ್ರ ಮುಖಾಂತರ, ವಚನ ನೃತ್ಯನ ಮಾಡೋದ್ರ ಮುಖಾಂತರ ನಾವು ಮಾಡ್ತೀವಿ, ನಮ್ಮ ಸಂಸ್ಕೃತಿಯನ್ನ ಬಿಂಬಿಸುವಂತ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ನಾಡಗೀತೆ. ನಾಡಗೀತೆ ಪ್ರತಿದಿನ ಆಡ್ತಾ ಇರ್ತೀವಲ್ವಾ? ಭಕ್ತಿ ಗೀತೆಗಳು, ಜನಪದ ಗೀತೆ, ಇವು ಸಾಮೂಹಿಕವಾಗಿ ಆಡುವುದು ಮತ್ತು ಅಭಿನಯಿಸುವುದು. ನಮ್ಮ ದೇಶವನ್ನ ಪ್ರತಿಬಿಂಬಿಸುವಂತ ನಾಡಗೀತೆ, ಭಕ್ತಿ ಗೀತೆ, ಜನಪದ ಗೀತೆಗಳನ್ನ
ಮತ್ತು ನೃತ್ಯಗಳನ್ನ ಹಾಡುವಂಥದ್ದು. ರಾಷ್ಟ್ರಗೀತೆಯನ್ನು ಗೌರವದಿಂದ ನಾವೆಲ್ಲ ಲೈನಿಗೆ ನಿಂತ್ಕೊಂಡು ರಾಷ್ಟ್ರಗೀತೆ ಹೇಳ್ಬೇಕಾರೆ ಅಲ್ಲೇ ನಿಂತ್ಕೊಂತೀರಲ್ವಾ, ಗೌರವದಿಂದ ಸ್ಪಷ್ಟವಾಗಿ ಆತ್ಮವಿಶ್ವಾಸದಿಂದ ಗಟ್ಟಿ ಧ್ವನಿಯಲ್ಲಿ ಸಾಮೂಹಿಕವಾಗಿ ಹಾಡುವುದು. ನೀವು ರಾಷ್ಟ್ರಗೀತೆ ಪ್ರಯಾಣ ಗಟ್ಟಿಯಾಗಿ ನಿಂತಿರ್ತೀರಲ್ಲ, ಇದು ರಾಷ್ಟ್ರೀಯ ಭಾವೈಕ್ಯತೆ ಬೆಳೆಸುವಂತ ಒಂದು ಕಾರ್ಯಕ್ರಮ. ಇದು ನಿಮ್ಮಲ್ಲಿ ಇರುವಂತ ಒಂದು ಯಾವುದು ರಾಷ್ಟ್ರ ಧ್ವಜದ ನೀತಿ ಸಂಹಿತೆ ಮತ್ತು ಕೋಮು ಸೌಹಾರ್ದತೆ ಇರುವಂತ ಒಂದು. ಈ ಪ್ರಶ್ನೆ ಉತ್ತರ ಹೇಳ್ತೀರಾ? ಓಕೆ. ನಮ್ಮ ರಾಷ್ಟ್ರ ಧ್ವಜವು ಡ್ಯಾಶ್ ಎಂದೇ ಪ್ರಖ್ಯಾತಿಯಾಗಿದೆ, ವೀರಾಂಗ ಎಂದು ಪ್ರಖ್ಯಾತಿಯಾಗಿದೆ. ಅಶೋಕ ಚಕ್ರವು ದೇಶದ ಜನರ ಆಶೋತ್ತರಗಳನ್ನು ಪೂರೈಸುವ ಡ್ಯಾಶ್ ದ್ಯೋತಕವಾಗಿದೆ, ಪ್ರಗತಿಯ ದ್ಯೋತಕವಾಗಿದೆ. ರಾಷ್ಟ್ರಧ್ವಜವನ್ನು ಡ್ಯಾಶ್ ಸಭೆಯಲ್ಲಿ ಅಂಗೀಕರಿಸಲಾಯಿತು, ಜುಲೈ 22. ರಾಷ್ಟ್ರಧ್ವಜದ ಅನುಪಾತ ಡ್ಯಾಶ್ ಆಗಿರುತ್ತದೆ. ಅನುಪಾತ ಎಷ್ಟಿರ್ತದೆ? ಏನ 3 ಮತ್ತು 2 ಅಲ್ಲ, 3:2 ಅಂತ ಆಗಲ್ಲ. ನೋಡಿ, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ. ರಾಷ್ಟ್ರಧ್ವಜವು ಹೊಂದಿರುವ ಬಣ್ಣಗಳು 3. ರಾಷ್ಟ್ರಧ್ವಜವನ್ನು ಅಂಗೀಕರಿಸಿದ ವರ್ಷ ಅಶೋಕ ಚಕ್ರದಲ್ಲಿನ ಗೆರೆಗಳ ಸಂಖ್ಯೆ. ಓಕೆ. ನೆಕ್ಸ್ಟ್, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಕೇಸರಿ ಬಣ್ಣವು ಏನನ್ನು ಸೂಚಿಸುತ್ತದೆ? ಕೇಸರಿ ಬಣ್ಣವು ಏನನ್ನು ಸೂಚಿಸುತ್ತದೆ? ಓಕೆ. ರಾಷ್ಟ್ರಧ್ವಜದಲ್ಲಿನ ಚಕ್ರವು ಯಾವುದರ ಸಂಕೇತವಾಗಿದೆ? ಪ್ರಗತಿಯ ಸಂಕೇತವಾಗಿದೆ. ನೆಕ್ಸ್ಟ್, ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು? ಏಕತೆಗೆ ಸಂಬಂಧಿಸಿದಂತೆ ಅನೇಕ ಸಮುದಾಯಗಳನ್ನು ಏಕರೂಪಕ್ಕೆ ಸಂಸ್ಕರಣ ಮಾಡುವುದಕ್ಕೆ ಭಾವ್ಯತೆ ಎನ್ನಬಹುದಾಗಿದೆ. ಓಕೆ. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಕೋಮು ಸೌಹಾರ್ದತೆ ಮಹತ್ವವನ್ನು ತಿಳಿಸಿ. ನೋಡಿ, ಕೋಮು ಸೌಹಾರ್ದತೆ ಎಲ್ಲಿದೆ ನೋಡಿ, ಎಷ್ಟಾಗುತ್ತೆ ಅಷ್ಟು. ಅರ್ಥ ಆಯ್ತಾ? ನೆಕ್ಸ್ಟ್, ಎರಡನೇದು ರಾಷ್ಟ್ರಧ್ವಜದ ಪ್ರದರ್ಶನದ ಪ್ರಸಂಗಗಳನ್ನು ತಿಳಿಸಿರಿ. ಯಾವಾಗ ಆಚರಿಸ್ತೀವಿ? ರಾಷ್ಟ್ರೀಯ ಹಬ್ಬಗಳು ಮತ್ತು ಪ್ರಸಂಗಗಳು ನೋಡಿ. ಭಾರತ ಸರ್ಕಾರವು ಪ್ರಕಟಿಸಬಹುದಾದ ಯಾವುದೇ ದಿನದಂದು. ರಾಷ್ಟ್ರೀಯ ಭಾವೈಕ್ಯತೆ ಮೂಡಿಸುವ 2 ಕಾರ್ಯಕ್ರಮಗಳನ್ನು ಹೆಸರಿಸಿ. ರಾಷ್ಟ್ರೀಯ ಹಬ್ಬಗಳು ಮತ್ತು ಆಚರಣೆಗಳು, ವಿವಿಧ ಸಂಸ್ಕೃತಿಯನ್ನು ಬಿಂಬಿಸುವ ಮೇಳಗಳು. ಯಾವ್ದಾದ್ರು ಬರೀಬಹುದು. ರಾಷ್ಟ್ರಧ್ವಜ ಆರಿಸುವ 2 ಸರಿಯಾದ ಕ್ರಮ ತಿಳಿಸಿರಿ. ಕ್ರಮಗಳಿದೆಯಲ್ಲ, ಯಾವ್ಯಾವು? ಗೌರವಯುತವಾಗಿ ಎಲ್ಲರಿಗೂ ಕಾಣುವಂತ ಸ್ಥಳದಲ್ಲಿ ಧ್ವಜ ಹಾರಿಸಬೇಕು. ಹೌದಲ್ವಾ? ಧ್ವಜವನ್ನು ಏರಿಸುವಾಗ ಚುರುಕಾಗಿಯೂ ಇಳಿಸುವಾಗ ನಿಧಾನವಾಗಿಯೂ ವಿದ್ಯುತ್ತಾಗಿ ಗೌರವದಿಂದ ಹಾರಿಸಬೇಕು. ಇದು ರಾಷ್ಟ್ರಧ್ವಜದ ನೀತಿ ಸಂಹಿತೆ ಮತ್ತು ಸೌಹಾರ್ದತೆಯ ವಿಷಯಗಳು. ಅರ್ಥ ಆಯ್ತಾ? ಆಲ್ಮೋಸ್ಟ್ ಎಲ್ಲ ಪಾಠಗಳಾಗಿದೆ. ಅರ್ಥ ಆಯ್ತಾ? ಎಲ್ಲ ಕ್ವಶನ್ ಆನ್ಸರ್ ಬರ್ಕೊಂಡು ಓದ್ಕೊಂಡು ಆಯ್ತಾ? ಇದ್ರ ಚಟುವಟಿಕೆ ಯಾವಾಗ ಮಾಡ್ತೀರಾ? ಚಟುವಟಿಕೆ ಸೋಮವಾರ ದಿವಸ ಮಾಡ್ತೀರಾ?